ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದ್ರೆ ಸಾಕು ಒಂದಿಲ್ಲ ಒಂದು ಟ್ವಿಸ್ಟ್ ಅನ್ನ ಸಿಗ್ತಾ ಇರುವುದು ಸಹಜವಾಗಿ ನಾವು ನೋಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬೆಳ್ಳತ್ತಂಗಡಿಗೆ ಎಸ್ಐಟಿ ಕಚೇರಿಗೆ ಮತ್ತೋರ್ವ ದೂರುದಾರ ಭೇಟಿಯನ್ನ ಕೊಟ್ಟಿದ್ದಾನೆ. ಎಸ್, ನಿನ್ನೆ ಬೆಳ್ಳತ್ತಂಗಡಿಗೆ ಎಸ್ಐಟಿ ಕಚೇರಿಗೆ ಮತ್ತೋರ್ವ ದೂರುದಾರ ಭೇಟಿಯನ್ನ ಕೊಟ್ಟಿರುವಂತದ್ದು. 15 ವರ್ಷದ ಹಿಂದೆ ಬಾಲಕಿಯೊಬ್ಬಳ ಮೃತದೇಹ ನೋಡಿದ್ದೆ. ಅನುಮಾನಾಸ್ಪದವಾಗಿ ಮೃತಪಟ್ಟಿದಂತ ಬಾಲಕಿ ಶವ ನೋಡಿದ್ದೆ ನಾನು. ಪ್ರಕರಣ ದಾಖಲು ಮಾಡಿದ್ದೆ. ಶವ ಹೂತು ಹಾಕಲಾಗಿದೆ. ಅದಕ್ಕೆ ನಾನು ಪ್ರತ್ಯಕ್ಷದರ್ಶಿ ಅಂತ ದೂರುದಾರ ಮತ್ತೊಬ್ಬ ಬಂದಿದ್ದಾನೆ. ನೋಡಿ, ಜಯಂತ್ ಅನ್ನುವಂತನು ದಕ್ಷಿಣ ಕನ್ನಡ ಜಿಲ್ಲೆಯ ಇಂಚಲಪಾಡಿ ನಿವಾಸಿ ಆದಂತ ಜಯಂತ್ ನಾಳೆ ಬರುವಂತೆ ಸೂಚಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು. ಎಸ್, ಈಗಾಗಲೇ ಒಬ್ಬ ಅನಾಮಿಕ ಬಂದಿರುವಂತದ್ದು ಸಾಕಷ್ಟು ಸದ್ದನ್ನ ನಡೀತಾ ಇದೆ. ಏನಾಗಬಹುದು ಧರ್ಮಸ್ಥಳ ಕೇಸ್ನಲ್ಲಿ? ಇದರ ಜೊತೆಗೆ ಅನಾಮಿಕನಿಗೆ ಮತ್ತೊಬ್ಬ ಅನಾಮಿಕ ಅನ್ನುವಂತ ರೀತಿಯಾಗಿ ಮತ್ತೊಬ್ಬ ದೂರುದಾರ ಅನ್ನುವಂತಾಗಿ ಈಗ ಜೋಡೆತ್ತಿನಂತೆ ಈಗ ಮತ್ತೆ ಧರ್ಮಸ್ಥಳಕ್ಕೆ ಮತ್ತೊಬ್ಬ ಅನಾಮಿಕ ಬಂದು ನೋಡಿ, ಕಳೆದ 15 ವರ್ಷ ನಾನು ಕೂಡ ಬಂದು ಇಲ್ಲಿ ಒಂದು ಮೃತದೇಹವನ್ನ ನೋಡಿದ್ದೆ. ಎಸ್ಐಟಿ ಅಧಿಕಾರಿಗಳು ನಾಳೆ ಬರುವಂತೆ ಅಂತಂದ್ರೆ ಇವತ್ತು ಅವರಿಗೆ ಎಸ್ಐಟಿ ಅಧಿಕಾರಿಗಳು ಒಂದಿಷ್ಟು ಕರೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತ ಒಂದು ಪ್ರಕರಣ ಇತ್ತಲ್ಲ, ಸಾಕಷ್ಟು ಸದ್ದನ್ನ ಮಾಡಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅನುಮಾನಾಸ್ಪದವಾಗಿ ಮೃತಪಟ್ಟಂತ ಬಾಲಕಿ ಶವವನ್ನ ನೋಡಿದೆ. ಪ್ರಕರಣ ದಾಖಲು ಮಾಡಿದ್ದೆ. ಶವ ಹೂತ್ ಹಾಕಲಾಗಿದೆ. ಅದಕ್ಕೆ ನಾನೇ ಪ್ರತ್ಯಕ್ಷದರ್ಶಿ ಅಂತ ದೂರುದಾರ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ದೂರುದಾರ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಇವತ್ತು ಬಾ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಬೆಳವಣಿಗೆ ನಡೀಬಹುದು? ಯಾಕಂದ್ರೆ ಈಗಾಗಲೇ ಬಂದಿಷ್ಟು 9ನೇ ಪಾಯಿಂಟ್ 10ನೇ ಪಾಯಿಂಟ್ ವರೆಗೂ ಅಗಿಯುವಂತ ಕೆಲಸ ಆಗಿದೆ. 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಕೆಲವೊಂದಿಷ್ಟು ಮೂಳೆಗಳನ್ನ ಎಲ್ಲವೂ ಕೂಡ ಸಂಪೂರ್ಣವಾಗಿ ಇದೀಗ ವಿಧಿ ವಿಜ್ಞಾನ ಕೇಂದ್ರಾಲಯ ಕಳಿಸಿದೆ. ಸೊ ಹಾಗಾದ್ರೆ ಯಾವೆಲ್ಲ ಬೆಳವಣಿಗೆ ಆಗಬಹುದು, ಏನೆಲ್ಲ ನಡೀಬಹುದು ಹಾಗಾದ್ರೆ ಇವತ್ತು? ಯಾಕಂದ್ರೆ ಮತ್ತೊಬ್ಬ ದೂರುದಾರ ಒಂದಿಷ್ಟು ಎಂಟ್ರಿಯನ್ನ ಕೊಟ್ಟಿದ್ರಿಂದಾಗಿ ಧರ್ಮಸ್ಥಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ನೋಡಿ, ಈಗಾಗಲೇ 13 ಪಾಯಿಂಟ್ಗಳನ್ನ ದೂರುದಾರ ಭೀಮ ಅಂತ ನಾವೇನು ಕರೀತಾ ಇದ್ದೀವಿ, ದೂರುದಾರ ಏನು ಎಸ್ಐಟಿ ಅಧಿಕಾರಿಗಳ ಮುಂದೆ 13 ಪಾಯಿಂಟ್ಗಳನ್ನ ತೋರಿಸಿದ್ದ, ಅದೇ ಇದೀಗ ಮತ್ತೋರ್ವ ಬಂದಿರುವಂತದ್ದು. ಹೌದು, ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಈ ಕೇಸ್ಗೆ ಬಲ ಬಂದಿದೆ ಅಂತಾನೆ ಹೇಳ್ಬೋದು. ಸಹಜವಾಗಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆ ಆಗಬಹುದು, ಏನೆಲ್ಲ ನಡಿಬಹುದು ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಧರ್ಮಸ್ಥಳದತ್ತ, ಎಲ್ಲರ ಚಿತ್ತ ಧರ್ಮಸ್ಥಳದತ್ತ ಅನ್ನುವಂತ ರೀತಿ. ನೋಡಿ, ಈಗ ಮತ್ತೋರ್ವ ದೂರುದಾರ ಬಂದಿರೋದ್ರಿಂದಾಗಿ ಯಾವೆಲ್ಲ ಬೆಳವಣಿಗೆ ನಡಿಬಹುದು? ಹೌದು, ನಿಜಕ್ಕೂ ಕೂಡ ಈ ದೂರುದಾರ ಹೇಳ್ತಾ ಇರೋದು ಕೂಡ ಎಲ್ಲವೂ ಕೂಡ ಸತ್ಯನಾ? ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಸುಖ ಸುಮ್ಮನೆ ಹೌದು ಯಾರಾದ್ರೂ ಒಬ್ರು ಹೇಳಿದ್ರೆ ಏನಾದ್ರೂ ಆಡಿದಂತ ಮಾತುಗಳನ್ನ ನೋಡಿದಂತ ಸಂದರ್ಭದಲ್ಲಿ, ಯಾಕಂದ್ರೆ ಬಹಳ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೌದು ನಾನು ಕೂಡ ನೋಡಿದ್ದೇನೆ ಪ್ರತ್ಯಕ್ಷದರ್ಶಿ ಅಂತ ಅಂದಾಗ ಈಗ ಎಸ್ಐಟಿ ಅಧಿಕಾರಿಗಳು ಜಯಂತ್ನ ವಿಚಾರಣೆ ಮಾಡ್ತಾರೆ. ಯಾವಾಗ ನೋಡಿದ್ರಿ, ಯಾವ ಸಮಯದಲ್ಲಿ ನೋಡಿದ್ರಿ, ಕೇವಲ ಇದು ಒಂದು ಶವ ಮಾತ್ರ ನೋಡಿದ್ರಾ ಅಥವಾ ಈ ಹಿಂದೆ ಬೇರೆ ಬೇರೆ ಶವಗಳನ್ನ ನೋಡಿದ್ರಾ, ಎಷ್ಟು ವರ್ಷಗಳಿಂದ ನೀವು ನೋಡ್ಕೊಂಡ್ ಬಂದಿದ್ರಿ? ಇದೆಲ್ಲವೂ ಕೂಡ ಪ್ರಶ್ನೆಗಳನ್ನ ಹುಟ್ಟುತ್ತೆ. ಯಾವ ರೀತಿಯಾಗಿ ಮೊದಲನೇ ದೂರುದಾರ ಭೀಮನಿಗೆ ಎಸ್ಐಟಿ ಅಧಿಕಾರಿಗಳು 2 ದಿನಗಳ ಕಾಲ ವಿಚಾರಣೆಯನ್ನ ಮಾಡಿದ್ರಲ್ಲ, ಅದೇ ರೀತಿ ಜಯಂತ್ನನ್ನ ಕೂಡ ಒಂದಿಷ್ಟು ವಿಚಾರಣೆ ಮಾಡ್ತಾರೆ. ಯಾಕೆ ಒಬ್ಬೊಬ್ಬರಾಗಿ ಏನು ಪಾಪ ಪ್ರಜ್ಞೆಯಿಂದಾಗಿ ಹೌದು ಇಷ್ಟು ವರ್ಷಗಳ ಕಾಲ ನಾವು ಸುಮ್ಮನೆ ಇದ್ದಿದ್ದೀವಿ, ಈಗ ನಾವು ಸುಮ್ಮನೆ ಇರೋದಿಲ್ಲ, ಯಾಕಂದ್ರೆ ಇಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕು ಅನ್ನುವಂತ ರೀತಿಯಾಗಿ ಪ್ರತಿಯೊಬ್ಬ ಎಸ್ಐಟಿ ಅಧಿಕಾರಿಗಳ ಮುಂದೆ ಬರ್ತಾ ಇದ್ದಾರೆ. ಹೇಗ್ ತಾನೇ ದೂರುದಾರ ಭೀಮ ಬಂದಾಗ ಒಂದಿಷ್ಟು ಸಂಚಲನವನ್ನ ಮೂಡಿಸಿತ್ತು. ಹೌದು, ಯಾರು ಈತ, ಏನ್ ಕತೆ, ಎಲ್ಲಿಂದ ಬಂದ, ಇಷ್ಟು ವರ್ಷಗಳ ಕಾಲ ಇರಲೇ ಇಲ್ಲ, 2014ರಲ್ಲಿ ಲಾಸ್ಟ್ ಟೈಮ್ ಅವನಿಗೆ ಧರ್ಮಸ್ಥಳದಲ್ಲಿ ನೋಡಿರುವಂಥದ್ದು, ಈ ಹಿಂದೆ ಎಲ್ಲಿದ್ದ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಡ್ತಾ ಇತ್ತು. ಇದಾದ ನಂತರ ಇದೀಗ ಮತ್ತೊಬ್ಬ ದೂರುದಾರ ಬಂದಿರುವಂಥದ್ದು. ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ಈ ಕೇಸ್ನ ಜೋಡೆತ್ತು ಯಾವ ರೀತಿಯಾಗಿ ನಡೆಯಬಹುದು? ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಇವತ್ತು 9, 10ನೇ ಪಾಯಿಂಟ್ ಅಲ್ಲಿ ಅಗಿಯುವಂತ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಸಂಡೇ ಇರೋದ್ರಿಂದಾಗಿ ಇವೆಲ್ಲವೂ ಕೂಡ ಬೆಳವಣಿಗೆ ನಡೀತಾ ಇದೆ. ಸೊ ಹಾಗಾಗಿ
ಏನೆಲ್ಲ ಬೆಳಕಿಗೆ ಬರಬಹುದು? ಯಾಕಂದ್ರೆ ನಿನ್ನೆ ಬೆಳ್ಳತ್ತಂಗಡಿ SIT ಕಚೇರಿಗೆ ಮತ್ತೋರ್ವ ದೂರುದಾರ ಬಂದಿರುವಂತದ್ದು ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ನೋಡಿ, ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಇವರೇ ಮತ್ತೊಬ್ಬ ದೂರುದಾರ ಜಯವಂತ್ ಅನ್ನುವಂಥವ್ರು. ಏನು ಈ ಜಯಂತ್ ಇದಾರಲ್ಲ, ಸಹಜವಾಗಿ ಪ್ರತಿಯೊಂದು ಕೇಸ್ ಬಗ್ಗೆಯೂ ಕೂಡ SIT ಅಧಿಕಾರಿಗಳ ಮುಂದೆ ಬಿಚ್ಚಿಡಬಹುದಾ? ಯಾಕಂದ್ರೆ ಅಲ್ಲಿ ಆಗಿರುವಂತ ಧರ್ಮಸ್ಥಳದಲ್ಲಿ ಆಗಿರುವಂತ ಪ್ರಕರಣಗಳ ಬಗ್ಗೆ ಒಂದಿಷ್ಟು ಇಂಚಿಂಚು ಮಾಹಿತಿಯನ್ನ ಕೊಡಬಲ್ಲನಾ? ಇವೆಲ್ಲವೂ ಕೂಡ ಪ್ರಶ್ನೆಗಳು ಹುಟ್ಟುತ್ತೆ ಸಹಜವಾಗಿ. ಯಾಕಂದ್ರೆ ಈಗಾಗಲೇ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ. ಕಚೇರಿಗೆ ಬಂದಿರುವಂಥದ್ದು 15 ವರ್ಷದ ಹಿಂದೆ ಬಾಲಕಿಯೊಬ್ಬಳ ಮೃತದೇಹವನ್ನ ನೋಡಿದ್ದೆ. ನೋಡಿ, 15 ವರ್ಷ ಅಂತಂದರೆ ಸಹಜವಾಗಿ, ಯಾಕಂದರೆ ಈ ಹಿಂದೆಯೂ ಕೂಡ SIT ಅಧಿಕಾರಿಗಳು ಕೂಡ ಒಂದಿಷ್ಟು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಅಂತಂದರೆ ಒಂದಿಷ್ಟು ಲೀಸ್ಟನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾರ್ಯಾರು ಮಿಸ್ಸಿಂಗ್ ಕೇಸ್ ಇದ್ದಾವೆ, ಬೆಳ್ಳತ್ತಂಗಡಿ ಪೊಲೀಸ್ ಠಾಣೆ ಆಗಿರ್ಬೋದು, ಈಗ ಧರ್ಮಸ್ಥಳದಲ್ಲಿ ಠಾಣೆ ಆಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಎಷ್ಟು ಮಿಸ್ಸಿಂಗ್ ಕೇಸ್ ಆಗಿದೆ, 10 ವರ್ಷ 15 ವರ್ಷದ ಹಿಂದೆ ಯಾವ್ಯಾವ ಮಿಸ್ಸಿಂಗ್ ಕೇಸ್ ಆಗಿದೆ, ಅವೆಲ್ಲವೂ ಕೂಡ SIT ಅಧಿಕಾರಿಗಳು ಒಂದಿಷ್ಟು ಲಿಸ್ಟನ್ನು ಕೇಳಿದ್ದಾರೆ, ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೇಳಿದ್ದಾರೆ. ಅಂತಂದರೆ ಈ ಹಿಂದೆ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಡಬ್ಬ ಶುರು ಆಗಿಬಿಟ್ಟಿದೆ. ಇಲ್ಲಪ್ಪ, ಏನಿದು ನಮ್ಮ ಬುಡಕ್ಕೆ ಬಂದ್ಬಿಡುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂದರೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥ ಒಂದಿಷ್ಟು ಕೇಸ್ಗಳಾಗಿರ್ಬೋದು, ಅಸಹಜ ಸಾವು ಒಂದಿಷ್ಟು ಕೇಸ್ ಆಗಿರ್ಬೋದು, ಸಹಜ ಸಾವು ಆಗಿರುವಂಥ ಒಂದಿಷ್ಟು ಕೇಸ್ ಆಗಿರ್ಬೋದು. ಯಾಕಂದರೆ ಪ್ರತಿಯೊಂದು ಸಾವುಗಳು ಆದಂಥ ಸಂದರ್ಭದಲ್ಲಿ ಆ ಲಿಸ್ಟನ್ನು ಮಾಡಿರ್ತಾರೆ. ಅಸಹಜ ಸಾವು ಎಷ್ಟಾಗಿದೆ, ಸಹಜ ಸಾವು ಎಷ್ಟಾಗಿದೆ. ಯಾಕಂದರೆ ಆರೋಗ್ಯ ಇಲಾಖೆ ಕೇಂದ್ರದಲ್ಲಿ ಆಗಿರ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು, ಇನ್ನು ಪೊಲೀಸ್ ಠಾಣೆಯಲ್ಲಿ ಆಗಿರ್ಬೋದು, ಇವೆಲ್ಲವೂ ಕೂಡ ಲಿಸ್ಟನ್ನು ಮಾಡಿರ್ತಾರೆ. ಅದೇ ರೀತಿ ಈ 15 ವರ್ಷದ ಬಾಲಕಿಯ ಲಿಸ್ಟಲ್ಲೂ ಕೂಡ ಈ ಹೆಸರು ಇದೆಯಾ? ಯಾಕಂದರೆ ಆ ಲಿಸ್ಟಲ್ಲಿ ಈ 15 ವರ್ಷದ ಹಿಂದೆ ನಾನು ಬಾಲಕಿಯ ಶವವನ್ನು ನೋಡಿದ್ದೆ ಅನ್ನುವಂಥ ರೀತಿಯಾಗಿ ಏನು ದೂರುದಾರ ಹೇಳ್ತಾ ಇದ್ದಾನಲ್ಲ, ಆ ಲಿಸ್ಟಲ್ಲಿ ಈ ಯುವತಿಯ ಈ ಬಾಲಕಿಯ ಹೆಸರು ದಾಖಲಾಗಿದೆಯಾ? ಸಹಜವಾಗಿ ಇವೆಲ್ಲವೂ ಆಯಾಮಗಳಲ್ಲಿ ಕೇವಲ ಒಂದು ಆಯಾಮದಿಂದ ಮಾತ್ರ ಇಲ್ಲಿ SIT ಒಂದಿಷ್ಟು ತನಿಖೆಯನ್ನು ಮಾಡೋದಿಲ್ಲ, ನೂರಾರು ಆಯಾಮಗಳನ್ನಾಗುತ್ತೆ. ಯಾಕಂದರೆ ಪ್ಲಾನ್ ನಂಬರ್ A, ಪ್ಲಾನ್ ನಂಬರ್ B, ಪ್ಲಾನ್ ನಂಬರ್ C ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಪ್ಲಾನ್ಗಳನ್ನು ಹಾಕ್ತಿರ್ತಾರೆ. ಯಾಕಂದರೆ ಈಗಾಗಲೇ ಒಂದಿಷ್ಟು ನೋಡ್ತಾ ಇರ್ಬೋದು, ಕಾಡಿನಲ್ಲಿ ಅಗಿಯುವಂಥ ಕೆಲಸ ಆಗ್ತಾ ಇದೆ, ಹೂತಿರುವಂಥ ಶವಗಳನ್ನು ತೆಗೆಯುವಂಥ ಕೆಲಸ ಆಗ್ತಾ ಇದೆ, ಅನುಮಾನಾಸ್ಪದ ಸಾವಾಗಿತ್ತಾ ಅಥವಾ ಸಹಜ ಸಾವಾಗಿತ್ತಾ, ಈ ರೀತಿಯಾದಂಥ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ಬೆಳಕಿಗೆ ಬರ್ತಾ ಇರುವಂಥದ್ದು.